ಕಿಷ್ಕಿಂಧ ಪ್ರತಿಷ್ಠಾನ ಗಂಗಾವತಿ ವತಿಯಿಂದ ಜನವರಿ 25ರಿಂದ 31ರವರೆಗೆ ನಗರದ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ಸಂಜೆ 6ರಿಂದ 8ರವರೆಗೆ ಮಹರ್ಷಿ ವಾಲ್ಮೀಕಿ ಶ್ರೀ ರಾಮಾಯಣ ಕಿಷ್ಕಿಂಧ ಕಾಂಡ ಪ್ರವಚನ ಜರುಗಲಿದ್ದು, ಶ್ರೀ ಜಗದೀಶ್ ಶರ್ಮಾ ಸಂಪ ವಿದ್ವಾಂಸರು ಬೆಂಗಳೂರು ಮತ್ತು ಶ್ರೀ ಕೃಷ್ಣಾನಂದ ಶರಣರು ಶಂಕರಾಚಾರ್ಯ ಅವಧೂತ ಆಶ್ರಮ ಕಜ್ಜಿಡೋಣಿ ಇವರು ಪ್ರವಚನವನ್ನು ನಡೆಸಿಕೊಡಲಿದ್ದಾರೆ. ಕಾರಣ ಗಂಗಾವತಿಯ ಸರ್ವ ಸಮಾಜದ ಬಾಂಧವರು ಸಾರ್ವಜನಿಕರು ಆಗಮಿಸಿ ಕಿಷ್ಕಿಂಧ ಕಾಂಡ ಪ್ರವಚನವನ್ನು ಆಲಿಸುವಂತೆ ಹಿರಿಯರಾದ ಜೋಗದ ನಾರಾಯಣಪ್ಪ ನಾಯಕ, ವಕೀಲರಾದ ನಾಗರಾಜ್ ಗುತ್ತೇದಾರ್, ಅಕ್ಕಿ ಚಂದ್ರಶೇಖರ್, ಪವನ್ ಗುಂಡೂರ್ ಹಾಗೂ ಇತರರು ಪತ್ರಿಕೆಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ನಗರದ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ 1 ವಾರಗಳ ಕಾಲ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದ ಕುರಿತಾಗಿ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗಂಗಾವತಿಯಲ್ಲಿ ಮೊದಲ ಬಾರಿಗೆ ಈ ಕಿಷ್ಕಿಂಧ ಕಾಂಡದ ಪ್ರವಚನ ನಡೀತಾ ಇದೆ. ಈ ಕಿಷ್ಕಿಂಧ ಕಾಂಡದ ಪ್ರವಚನವನ್ನು ಬೆಂಗಳೂರಿನ ಸುಪ್ರಸಿದ್ಧ ವಿದ್ವಾಂಸರಾದ ಜಗದೀಶ್ ಶರ್ಮಾ ಸಂಪ ಅವರು ಮತ್ತು ಶಂಕರಾಚಾರ್ಯ ಅವಧೂತಾಶ್ರಮ ಕಜ್ಜಿಡೋಣಿಯ ಶ್ರೀ ಕೃಷ್ಣಾನಂದ ಶರಣರು ಆಗಮಿಸಿ ಪ್ರತಿನಿತ್ಯ 2 ಗಂಟೆಗಳ ಕಾಲ ಕಿಷ್ಕಿಂಧ ಕಾಂಡದ ಮಹತ್ವವನ್ನು ನಮಗೆಲ್ಲ ತಿಳಿಸಿಕೊಡಲಿದ್ದಾರೆ. ಆ ಕಿಷ್ಕಿಂಧೆಯ ಮಹತ್ವ ಏನನ್ನೋದನ್ನ ವಾಲ್ಮೀಕಿ ಋಷಿಗಳು ರಾಮಾಯಣದಲ್ಲಿ ಬಹಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಅದು ಎಲ್ಲರಿಗೂ ಗೊತ್ತಾಗಬೇಕು, ಜನಸಾಮಾನ್ಯರಿಗೆ ಅನ್ನುವುದು ಉದ್ದೇಶದಿಂದ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೊಟ್ಟೂರು ಬಸವೇಶ್ವರ ಆವರಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿನಿತ್ಯ ಸಂಜೆ 6ರಿಂದ 8 ಗಂಟೆವರೆಗೆ ಊರಿನ ಎಲ್ಲ ಜನರನ್ನ ಸಂಪರ್ಕಿಸುವಂತ ಕೆಲಸ ನಡೆದಿದೆ. ನಮ್ಮ ಮೂಲವಾದ ಉದ್ದೇಶ ನಾವೆಲ್ಲ ಅಂಜನಾದ್ರಿ, ಕಿಷ್ಕಿಂಧೆ ಅಂದ್ರೆ ಮತ್ತು ಋಷ್ಯಮುಖ, ಪಂಪಾ ಸರೋವರ, ಮಾತಂಗ ಪರ್ವತ ಈ ಕುರಿತಾಗಿ ನಮ್ಗೆ ಗೊತ್ತಿದೆ, ನೋಡಿದೀವಿ. ಆದ್ರೆ ಅದರ ಮಹತ್ವ, ಅದರ ಬಗ್ಗೆ ಆಳವಾದಂತಹ ಜ್ಞಾನವನ್ನು ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನು ಈ ಇಬ್ಬರು ವಿದ್ವಾಂಸರು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಪ್ರತಿನಿತ್ಯ ಇರೋದ್ರಿಂದ 1 ವಾರಗಳ ಕಾಲ ಮೊದಲ ಬಾರಿಗೆ ಈ ರಾಮಾಯಣದ ಒಂದು ಕಿಷ್ಕಿಂಧ ಕಾಂಡದ ಪ್ರವಚನ ಏರ್ಪಡಿಸಿದ್ದೀವಿ. ತಾವೆಲ್ಲ ಇದಕ್ಕೆ ಆಗಮಿಸಬೇಕು. ನಗರದ ಎಲ್ಲ ಸಮಾಜದ ಬಾಂಧವರು, ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಮತ್ತು ನಮ್ಮ ಜೊತೆಗೆ ಇದ್ದಾರೆ. ಈ ಒಂದು ಕಿಷ್ಕಿಂಧ ಕಾಂಡದ ಪ್ರವಚನ ಯಶಸ್ವಿಯಾದ ತಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ. ತಾವೆಲ್ಲರೂ ಸೇರಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ನಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ. ಸರಿಯಾಗಿ 6 ಗಂಟೆಗೆ ಪ್ರಾರಂಭ ಆಗ್ತದೆ. ಎಲ್ಲ ಕುಟುಂಬದ ಸದಸ್ಯರು ಇದರಲ್ಲಿ ಪಾಲ್ಗೊಳ್ಳಬೇಕು, ರಾಮಾಯಣದ ಮೌಲ್ಯಗಳನ್ನು ಅರಿಯಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು. ನಗರ ಭತ್ತದ ಕಣಜೀವ ಹೌದು, ಭಾವೈಕ್ಯತೆಯ ಕಣಜೀವ ಹೌದು, ಅಕ್ಷರದ ಕಣಜೀವ ಹೌದು, ಜೊತೆಗೆ ಆದರ್ಶ ಮೌಲ್ಯಗಳ ಕಣಜೀವಾಗಿ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಂಗಭದ್ರಾ ಈ ತಟ ಬಹುಶಃ ದಾಸ ಸಾಹಿತ್ಯಕ್ಕೆ, ಶರಣ ಸಾಹಿತ್ಯಕ್ಕೆ, ಇತಿಹಾಸ, ಪೌರಾಣಿಕ ವಿಷಯಗಳಿಗೆ ಬಹಳಷ್ಟು ಆದ್ಯತೆ ಕೊಟ್ಟಿರತಕ್ಕಂಥ ನೆಲ. ಹೀಗಾಗಿ ಜಗತ್ಪ್ರಸಿದ್ಧ ಕಿಷ್ಕಿಂಧೆಯ ಹನುಮಂತನ ಈ ಜನ್ಮಸ್ಥಳ ನಾಡಿನಾದ್ಯಂತ ಹೆಸರಾಗಿರುವುದು ತಮಗೆಲ್ಲ ಗೊತ್ತಿರುವ ಸಂಗತಿ. ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಹನುಮ ಹುಟ್ಟಿರೋದ್ರಿಂದ ಈ ನಾಡಿನ ಪರಂಪರೆ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ನಮಗೆ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಪರಿಚಯವೂ ಹೌದು. ಜೊತೆಗೆ ಮೊಬೈಲ್ ಮತ್ತೆ ಇನ್ನಿತರ ಗೀಳಿಗೆ ಒಳಗಾಗಿವತ್ತೇ ನಮ್ಮ ಅವಿಭಕ್ತ ಕುಟುಂಬಗಳು ಬೇರೆ ಬೇರೆ ಕಡೆಗೆ ತೊಡಗಿವೆ. ಅವೆಲ್ಲವರನ್ನ ಧಾರ್ಮಿಕ ನೆಲೆಗಟ್ಟಿನ ಕಡೆಗೆ ಸೆಳೆಯುವಂತಹ ಒಂದು ಮಹತ್ವದ ಉದ್ದೇಶ ಇಟ್ಟುಕೊಂಡು ಇವತ್ತು ಕಿಷ್ಕಿಂಧ ಪ್ರತಿಷ್ಠಾನದ ಅಡಿಯಲ್ಲಿ ಈ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನ ಸುಮಾರು 6 ದಿನಗಳ ಕಾಲ ನಿರಂತರವಾಗಿ ಪ್ರವಚನಕಾರರಿಂದ ಕಿಷ್ಕಿಂಧ ಕಾಂಡ ಪಾರಾಯಣ ಮೂಲಕ ಕಿಷ್ಕಿಂಧ ಕಾಂಡ ಮತ್ತು ಕಿಷ್ಕಿಂಧೆಯ ಮತ್ತು ಅಲ್ಲಿ ಬರುವಂತಹ ಎಲ್ಲ ಪಾತ್ರಗಳ ಪರಿಚಯ ಜನರಿಗೆ ಆಗಲಿ ಅನ್ನುವಂತ ಒಂದು ಸದುದ್ದೇಶ. ಇದರ ಜೊತೆಗೆ ಗಂಗಾವತಿಯ ನಾಗರಿಕರು ತಾವೇನು ಸದಾಕಾಲ ಬೇರೆ ಬೇರೆ ನಮ್ಮ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಆಗಿರ್ಬೋದು, ತಾತರ ಜಾತ್ರೆ ಇರಬಹುದು ಅಥವಾ ಅಜ್ಜನ ಜಾತ್ರೆ ಇರಬಹುದು, ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ. ಈ ತೊಡಗಿಸಿಕೊಳ್ಳುವುದರ ಜೊತೆಗೆ ಈ ಕಿಷ್ಕಿಂಧೆಯ ಜ್ಞಾನವನ್ನು ಕೂಡ ಪಡೆದುಕೊಳ್ಳಬೇಕು ಅನ್ನುವಂಥ ಸದುದ್ದೇಶದಲ್ಲಿ ಈ ಪ್ರವಚನ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ನಾಗರಿಕರು ಕುಟುಂಬ ಸಮೇತರಾಗಿ ತಮ್ಮ ಮಕ್ಕಳೊಂದಿಗೆ ಪ್ರವಚನಕ್ಕೆ ಬರಬೇಕು ಅನ್ನೋ ನಮ್ಮೊಂದು ಮನವಿ. ಯಾಕಂದ್ರೆ ಹಿರಿಯರ ಮೌಲ್ಯಗಳನ್ನ, ಆದರ್ಶಗಳನ್ನ, ಪರಂಪರೆಯನ್ನ, ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ಹಂಚುವಂಥದ್ದು ಇವತ್ತು ಬಹಳ ಅಗತ್ಯ ಐತಿ. ನಮ್ಮ ಮನೆಯಾಗ ನಮ್ಮ ಮಕ್ಕಳಿಗೆ ನಾವು ಹೇಳಿದ್ರೆ ಬಹುಶಃ ಅವ್ರು ತಿಳ್ಕೊಳ್ಳಂಗ ಪ್ರವಚನಕಾರರಿಂದ ಹೇಳಿಸೋದ್ರ ಮೂಲಕ ಸನಾತನ ಸಂಸ್ಕೃತಿಯ ಪರಿಚಯ ಕೂಡ ಈ ಮೂಲಕ ಆಗಲಿ. ಕಿಷ್ಕಿಂಧೆ ಕಾಂಡದಲ್ಲಿ ಬಹಳ ವಿಶೇಷವಾಗಿ ಕಿಷ್ಕಿಂಧೆ, ಹನುಮಂತ ಮತ್ತು ಆತನ ಸುತ್ತ ಬರುವಂತ
ಎಲ್ಲ ಪಾತ್ರಗಳ ಪರಿಚಯ ಈ ಪ್ರವಚನದ ಮೂಲ ಉದ್ದೇಶ. ಈ ಪರಂಪರೆಯನ್ನು ಮುಂದುವರಿಸಬೇಕು, ನಾಗರಿಕರು ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲರನ್ನೂ ಸ್ವಾಗತ ಕೋರ್ತೀನಿ.